ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗುತ್ತಾ ಆಗೋದಿಲ್ವಾ? ಭಾನುವಾರ ಬಜೆಟ್ ಮಂಡಿಸಬೇಕೋ ಬೇಡವೋ ಅನ್ನೋ ಗೊಂದಲ. ಪ್ರತಿ ವರ್ಷ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗುತ್ತೆ. ಆದರೆ ಈ ಬಾರಿ ಫೆಬ್ರವರಿ 1ರಂದು ಭಾನುವಾರ ಬಂದಿದೆ. ಕೇಂದ್ರ ಸರ್ಕಾರ ಯಾವಾಗಲೂ ಫೆಬ್ರವರಿ 1ರಂದೇ ಬಜೆಟ್ ಮಂಡಿಸುವ ಪದ್ಧತಿ. ಹಾಗಾದ್ರೆ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬಂದಿರುವ ಕಾರಣ ಬಜೆಟ್ ನಡೆಯೋದಿಲ್ವಾ? ಬಜೆಟ್ ದಿನಾಂಕ ಸಂಸದೀಯ ಸಮಿತಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಸಾಧ್ಯತೆ. 2017ರಿಂದಲೂ ಫೆಬ್ರವರಿ 1ರಂದೇ ಬಜೆಟ್ ಮಂಡನೆ ಮಾಡುವ ಕೇಂದ್ರ 2026ನೇ ಸಾಲಿನ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಿರೋ ಕೇಂದ್ರ ಸರ್ಕಾರ. ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿರುವ ದೇಶದ ಜನ ಈ ಬಾರಿ ರಜಾ ದಿನದಂದೇ ಮಂಡನೆಯಾಗುತ್ತಾ ಕೇಂದ್ರ ಬಜೆಟ್ ನಿಜಕ್ಕೂ ಕೂಡ ಅತ್ಯಂತ ಕೌತುಕ ಮೂಡಿಸಿರುವಂತಹ ವಿಚಾರ. ಕೇಂದ್ರದ ಬಜೆಟ್ 2017ರಿಂದಲೂ 18, 19, 20, 21, 25ರವರೆಗೂ ಕೇಂದ್ರ ಬಜೆಟ್ ಮಂಡಿಸಿರುವುದು ಫೆಬ್ರವರಿ 1ನೇ ತಾರೀಕು. ಇಂಗ್ಲಿಷ್ ಕ್ಯಾಲೆಂಡರ್ ಆಧಾರದಲ್ಲಿ ಫೆಬ್ರವರಿ 1ನೇ ತಾರೀಕು ಆದಿತ್ಯವಾರ, ಅಂದರೆ ರಜಾ ದಿನ, ಭಾರತೀಯ ರಜಾ ದಿನ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗುತ್ತಾ? ಹಾಗಾದ್ರೆ ಅಂದ್ರೆ ಈ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆ ತರ್ತಾರಾ? ಕಾರಣ ನಡೆದುಕೊಂಡ ಒಂದು ಪದ್ಧತಿಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದಿನಾಂಕ ಬದಲಾಯಿಸ್ತಾರೋ ಅಥವಾ ಅನಿವಾರ್ಯವಾಗಿ ಗೌರ್ಮೆಂಟ್ ಹಾಲಿಡೇ ದಿವಸ ಅದನ್ನು ಬಜೆಟನ್ನು ಮಂಡಿಸಬಹುದಾ? ಈ ತರಹದ್ರಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಆಗುತ್ತಾ? ಭಾನುವಾರ ಬಜೆಟ್ ಮಂಡಿಸಬೇಕು ಬೇಡವೋ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆ ಮಾಡುತ್ತೆ. ಆದರೆ ಈ ಬಾರಿ ಫೆಬ್ರವರಿ 1ರಂದು ಭಾನುವಾರ ಬಂದಿದೆ. ಕೇಂದ್ರ ಸರ್ಕಾರ ಯಾವಾಗಲೂ ಫೆಬ್ರವರಿ 1ರಂದೇ ಬಜೆಟ್ ಮಂಡಿಸುವ ಪದ್ಧತಿ. ಬಜೆಟ್ ದಿನಾಂಕ ಸಂಸದೀಯ ಸಮಿತಿ ಸಭೆಯಲ್ಲಿ ಅಂತಿಮ ನಿರ್ಧಾರ ಸಾಧ್ಯತೆ. 2017ರಿಂದಲೂ ಕೂಡ ಫೆಬ್ರವರಿ 1ರಂದೇ ಬಜೆಟ್ ಮಂಡನೆ ಮಾಡುವ ಕೇಂದ್ರ 2026ನೇ ಸಾಲಿನ ಬಜೆಟ್ ಮಂಡನೆಗೆ ಸಿದ್ಧವಾಗ್ತಿರುವ ಕೇಂದ್ರ ಸರ್ಕಾರ. ಕೇಂದ್ರ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿರುವ ದೇಶದ ಜನ ಈ ಬಾರಿ ರಜಾ ದಿನದಂದೇ ಮಂಡನೆಯಾಗುತ್ತಾ ಕೇಂದ್ರ ಬಜೆಟ್. ಒಂದು ಕಡೆ ರಾಜ್ಯದ 30 ರಾಜ್ಯಗಳು ಕೂಡ, ದೇಶದ 30 ರಾಜ್ಯಗಳು ಕೂಡ ಕೇಂದ್ರದ ಬಜೆಟ್ನತ್ತ ಒಂದು ದೃಷ್ಟಿಯನ್ನು ಇಟ್ಟಿರುತ್ತೆ. ಕಾರಣ ಈ ಬಾರಿ ಈಗ ಬೇರೆ ಬೇರೆ ರಾಜ್ಯಗಳ ಸಂಸದರು ಲೋಕಸಭೆಗೆ ಆಯ್ಕೆಯಾಗಿ ಹೋಗಿರ್ತಾರೆ. ಉದಾಹರಣೆಗೆ ಕರ್ನಾಟಕ 28 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಈ 28 ಸಂಸದ ಸದಸ್ಯರು ಅಥವಾ ಸಂಸತ್ನ ಸದಸ್ಯರು ಅಲ್ಲೊಂದಷ್ಟು ಈ ಕ್ಷೇತ್ರದ ಅಹವಾಲುಗಳು ಜೊತೆಗೆ ಈ ಕೊರತೆಗಳು, ಅಭಿವೃದ್ಧಿ ಆಗಬೇಕಾಗಿರೋ ಕೆಲಸಗಳು ಈ ಹಿಂದೆ ಸದನದಲ್ಲೆಲ್ಲ ಮಂಡಿಸಿರ್ತಾರೆ. ಅದರ ಆಧಾರದಲ್ಲಿ ಒಂದೊಂದು ರಾಜ್ಯಕ್ಕೆ ಅಥವಾ ಒಂದೊಂದು ರಾಜ್ಯದ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಅನುದಾನದ ವಿಚಾರವಾಗಿಯೂ ಕೂಡ ಬಜೆಟ್ನಲ್ಲಿ ಉಲ್ಲೇಖ ಆಗಬಾರ್ದು ಅಂತೇನೂ ಇಲ್ಲ. ಈಗ ಕೃಷಿ ಕ್ಷೇತ್ರ ಅಥವಾ ಕೈಗಾರಿಕಾ ಕ್ಷೇತ್ರ ಅಥವಾ ಇಲ್ಲಿನ ಶಿಕ್ಷಣ ಕ್ಷೇತ್ರ ಅಥವಾ ಬೇರೆ ಬೇರೆ ಕಮರ್ಷಿಯಲ್ ಕ್ಷೇತ್ರ, ಹೀಗೆ ಬೇರೆ ಬೇರೆ ತರಹದಲ್ಲೆಲ್ಲ ಅನುದಾನಗಳು ಬರ್ತವೆ ರಾಜ್ಯಕ್ಕೆ. ಕರ್ನಾಟಕಕ್ಕೆ ಎಷ್ಟು ಅನುದಾನ ಬರಬೇಕು ಮತ್ತು ಬರಬಹುದು. ಕರ್ನಾಟಕವು ಕೂಡ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯನ್ನು ಮಾಡುತ್ತೆ. ಆಯಾಯ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಆಧಾರದಲ್ಲಿ, ಹಣಕಾಸಿನ ವಹಿವಾಟಿನ ಆಧಾರದಲ್ಲಿ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ಟಲೇಬೇಕು, ಅಂದರೆ ಟ್ಯಾಕ್ಸ್ ಪೇ ಮಾಡ್ತಾರೆ. ಸೊ ಅದರ ಆದಾಯದಲ್ಲಿ ಅಥವಾ ಅದರ ಆಧಾರದಲ್ಲಿ ರಾಜ್ಯಕ್ಕೆ ಅನುಗುಣವಾದಂತಹ ಬರ ಪರಿಹಾರ, ಹೀಗೆ ಬೇರೆ ಬೇರೆ ತರಹದ ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅನುದಾನಗಳು ಈ ಬಾರಿನ ಬಜೆಟ್ನಲ್ಲಿ ಬರಬಹುದಾ ಎನ್ನುವಂತಹ ಕುತೂಹಲವೂ ಕೂಡ ಎಲ್ಲರನ್ನ ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.